ಇಸ್ಲಾಂ ಧರ್ಮದಲ್ಲಿ ಮಹಿಳೆಯೊಬ್ಬಳು ಹಲಾಲ ಮಾಡ್ಕೊಳ್ಳೋದಕ್ಕೆ ಒಪ್ಪದೇ ಇದ್ರೆ ಯಾವ ರೀತಿ ಶಿಕ್ಷೆ ನೀಡ್ತಾರೆ ಗೊತ್ತಾ? ಕೇರಳ ಸ್ಟೋರಿ 2 ಸಿನಿಮಾದ ಪ್ರೆಸ್ ಕಾನ್ಫರೆನ್ಸ್ ಸಂದರ್ಭದಲ್ಲೂ ಇದೇ ವಿಚಾರ ಚರ್ಚೆಯಾಗಿತ್ತು. ತನ್ನ ಗಂಡನ ಜೊತೆನೆ ಸಂಸಾರ ನಡೆಸಬೇಕು ಅಂತ ಹೇಳಿದ್ರೆ ಈ ನಿಖಾ ಹಲಾಲವನ್ನ ಆಕೆ ಮಾಡಬೇಕಾಗತ್ತೆ. ಮೊದಲನೇ ಪತಿ ಜೊತೆ ಮಾಡುವಂತಹ ಮದುವೆಯನ್ನ ಇಸ್ಲಾಂ ಧರ್ಮ ಒಪ್ಪೋದಿಲ್ಲ ಅಂತೆ. ಗಂಡನ ಜೊತೆಗಿನ ಸಂಬಂಧವನ್ನ ಅಕ್ರಮ ಸಂಬಂಧ ಅಂತ ಪರಿಗಣಿಸಲಾಗುತ್ತಂತೆ. ಇಂಥ ಒಂದು ಕೆಟ್ಟ ಸಂಪ್ರದಾಯದ ಬಗ್ಗೆ ಲೆಫ್ಟ್ ಲಿಬರಲ್ಗಳು, ಕೆಲವೊಂದಿಷ್ಟು ಸೆಕ್ಯುಲರಿಸ್ಟ್ಗಳು ಯಾಕೆ ಇನ್ನೂ ಧ್ವನಿ ಎತ್ತುತ್ತಾ ಇಲ್ಲ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಇಸ್ಲಾಂ ಸಮುದಾಯದಲ್ಲಿ ಹಲಾಲ ಅಂತ ಮಾಡ್ತಾರೆ. ಈ ಹಲಾಲ ಮಾಡ್ಕೊಳ್ಳೋದಕ್ಕೆ ಯಾವ ಮಹಿಳೆ ಒಪ್ಪಲಿಲ್ಲ, ಆ ಮಹಿಳೆಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋವನ್ನ ಇವರು ಬೇಕಂತಾನೆ ವೈರಲ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಮಹಿಳೆ ಹಲಾಲ ಮಾಡ್ಕೊಳ್ಳೋದಕ್ಕೆ ಒಪ್ಪದೇ ಇದ್ರೆ ಆಕೆಗೆ ಯಾವ ರೀತಿಯಾಗಿ ಚಿತ್ರಹಿಂಸೆ ನೀಡ್ತೇವೆ, ಯಾವ ರೀತಿಯಾಗಿ ಕಠಿಣ ಶಿಕ್ಷೆಯನ್ನ ನೀಡ್ತೇವೆ ಅನ್ನೋದನ್ನ ಇತರ ಮುಸ್ಲಿಂ ಮಹಿಳೆಗೆ ತೋರಿಸೋದಕ್ಕಾಗಿ ಈ ವಿಡಿಯೋವನ್ನ ಮಾಡಿ ಈಗ ವೈರಲ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆಕೆಗೆ ಯಾವ ರೀತಿ ಶಿಕ್ಷೆ ನೀಡಿದ್ದಾರೆ, ಆ ವಿಡಿಯೋ ವೈರಲ್ ಆಗಿದೆಯಲ್ಲ, ಆ ವಿಡಿಯೋವನ್ನ ನೀವು ಒಂದ್ಸಲ ನೋಡಿ. لحظة يا جماعة، ولا واحد يتكلم، ولا واحد يتكلم. عايزة مش عايزة، لو رجعت على النار يبقى هي كدابة. من الآخر. طبعا تحرقني؟ لا هتحرقك لو كدابة. خفيف. يلا كده الله يسلمك. يلا ماشي. مفيش عليك. ما يالا ನೋಡಿದ್ರ ವಿಡಿಯೋ ಯಾವ ರೀತಿ ಇದೆ? ಬಿಸಿ ಬಿಸಿ ಕಬ್ಬಿಣವನ್ನ ಆ ಮಹಿಳೆ ಹಲಾಲ ಮಾಡ್ಕೊಳ್ಳೋದಕ್ಕೆ ಒಪ್ಪದೇ ಇರೋದಕ್ಕೆ ತನ್ನ ನಾಲಗೆಯಿಂದ ಆ ಬಿಸಿ ಕಬ್ಬಿಣವನ್ನ, ಕಾದ ಕಬ್ಬಿಣವನ್ನ ಆಕೆ ಟಚ್ ಮಾಡಬೇಕು. ಎಂಥ ಶಿಕ್ಷೆ ಇದು! ಈ ರೀತಿ ಶಿಕ್ಷೆ ಬಗ್ಗೆ ಮಾತನಾಡ್ತಾ ಇರೋದಕ್ಕೆ ನನಗೆ ಒಂದ್ ರೀತಿ ಅನಿಸ್ತಾ ಇದೆ, ಒಂದ್ ರೀತಿ ಭಯ ಆಗ್ತಾ ಇದೆ, ಇಷ್ಟೆಲ್ಲ ಕಸಿವಿಸಿ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ. ಆದ್ರೆ ಆ ಶಿಕ್ಷೆಯನ್ನ ಅನುಭವಿಸಿದಂತಹ ಮಹಿಳೆ, ಆ ಮಹಿಳೆಯ ಪರಿಸ್ಥಿತಿ ಯಾವ ರೀತಿ ಇರಬಹುದು? ಕೇರಳ ಸ್ಟೋರಿ ಸಿನಿಮಾದ ಬಗ್ಗೆ ನೀವು ಕೇಳಿರಬಹುದು. ಕೇರಳ ಸ್ಟೋರಿ 1 ಆಯ್ತು, ಈಗ ಕೇರಳ ಸ್ಟೋರಿ 2 ಅನ್ನುವಂತಹ ಸಿನಿಮಾ ಕೂಡ ಬಂದಿದೆ. ಆ ಸಿನಿಮಾದ ಪ್ರೆಸ್ ಕಾನ್ಫರೆನ್ಸ್ ನ ಸಂದರ್ಭದಲ್ಲಿ ಲವ್ ಜಿಹಾದ್ಗೆ ಬಲಿಯಾಗಿ ಎಷ್ಟು ಹಿಂಸೆ ಪಟ್ಟಿದ್ರು ಅಂತ ಅಲ್ಲಿ ಸಂತ್ರಸ್ತ ಮಹಿಳೆಯರೇ ಹೇಳಿಕೊಂಡಿದ್ರು. ಆ ಮಹಿಳೆಯರು ಕೂಡ ಈ ಹಲಾಲದ ಬಗ್ಗೆನೇ ಪ್ರಸ್ತಾಪವನ್ನು ಮಾಡಿದ್ರು. मुझे तलाक दिया, फिर इनकी फैमिली वालों ने मुझे अपने मतलब कमरे में रखा, बिल्कुल कहीं जाना नहीं, आना नहीं। फिर उसके बाद में उसने मुझे फ्लैट लेकर एक जगह रखा, सब कुछ छुपा कर, फिर वहाँ पर उसकी जीजा से हलाला करके मेरा दोबारा निकाह करके मेरे को रखा. ನಾನು ಅವಾಗ್ಲಿಂದ ಹಲಾಲ ಹಲಾಲ ಅಂತ ಹೇಳ್ತಾ ಇದ್ದೇನೆ. ಕೆಲವರಿಗೆ ಇದು ಏನು ಅಂತ ಅರ್ಥ ಆಗದೇ ಇರಬಹುದು. ಅಂಥವರಿಗೋಸ್ಕರ ಹೇಳ್ತಾ ಇದ್ದೇನೆ, ಈ ಹಲಾಲ ಅಂದ್ರೆ ಏನು, ಇದನ್ನು ಯಾಕಾಗಿ ಮಾಡಿಸ್ತಾರೆ ಅಂತ. ಇದೆಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹಲಾಲ ಅಂದ್ರೆ ಏನು? ಇಸ್ಲಾಂ ಧರ್ಮದಲ್ಲಿ ಒಬ್ಬ ಪುರುಷ ಒಬ್ಬ ಮಹಿಳೆಯನ್ನ ಮದುವೆಯಾದ ನಂತರ ಆ ಪುರುಷ ಆಕೆಗೆ 3 ಬಾರಿ ತಲಾಕ್ 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 ಅಂತ ಹೇಳಿ ಆದ್ಮೇಲೆ, ಅಂದ್ರೆ ಆಕೆಗೆ ವಿಚ್ಛೇದನವನ್ನ ನೀಡಿ ಆದ್ಮೇಲೆ, ಆ ಹೆಂಡತಿ ಇದ್ದಾಳಲ್ಲ ಮಹಿಳೆ, ಆಕೆಗೆ ಆತನನ್ನ ಬಿಟ್ಟಿರೋದಕ್ಕಾಗಲ್ಲ. ತನ್ನ ಗಂಡನನ್ನ, ನನಗೆ ಅವನೇ ಬೇಕು, ನಾನು ನನ್ನ ಗಂಡನ ಜೊತೆನೇ ಜೀವನ ಮಾಡಬೇಕು, ತನ್ನ ಗಂಡನನ್ನ ಬಿಟ್ಟಿರೋದಕ್ಕೆ ಆಗಲ್ಲ, ನಾನು ಮತ್ತೆ ಆತನ ಜೊತೆ ಸಂಸಾರ ಮಾಡಬೇಕು, ಸಂಸಾರವನ್ನ ನಡೆಸಬೇಕು ಅಂತ ಅಂದುಕೊಳ್ತಾ ಇರುವಂತಹ ಮಹಿಳೆ ಇದ್ದಾಳಲ್ಲ, ಆ ಮಹಿಳೆ, ತಲಾಕ್ ಪಡೆದಂತಹ ಮಹಿಳೆ ಮತ್ತೆ ತನ್ನ ಗಂಡನನ್ನೇ ಮರು ಮದುವೆ ಆಗಬೇಕು, ತನ್ನ ಗಂಡನ ಜೊತೆನೆ ಸಂಸಾರ ನಡೆಸಬೇಕು ಅಂತ ಹೇಳಿದ್ರೆ ಈ ನಿಖಾ ಹಲಾಲವನ್ನ ಆಕೆ ಮಾಡಬೇಕಾಗತ್ತೆ. ಅಂದ್ರೆ ಏನು? ಮೊದಲು ಈಕೆ ಮದುವೆ ಆಗಿದ್ದಾಳಲ್ಲ, ಈಗ ತಲಾಕ್ ನೀಡಿದ್ದಾನಲ್ಲ, ಆ ಪುರುಷನ ಜೊತೆಗೆ ಅಂದ್ರೆ ತನ್ನ ಗಂಡನ ಜೊತೆಗೆ ಮತ್ತೊಮ್ಮೆ ತಾನು ಜೀವನವನ್ನ ನಡೆಸೋದಕ್ಕೂ ಮೊದಲು
ಇನ್ನೊಬ್ಬ ಪುರುಷನ ಜೊತೆಗೆ ಈಕೆ ಮದುವೆ ಆಗಬೇಕು, ಆತನ ಜೊತೆ ಸಂಸಾರ ನಡೆಸಬೇಕು. ಅದಾದ್ಮೇಲೆ ಇನ್ನೊಬ್ಬ ಪುರುಷನನ್ನ ಈಕೆ ಮದುವೆ ಆಗಿರ್ತಾಳಲ್ಲ, ಆತನಿಗೆ ಡಿವೋರ್ಸ್ ನೀಡಬೇಕು, ವಿಚ್ಛೇದನ ನೀಡಬೇಕು. ಅಥವಾ ಅದೇ ಇನ್ನೊಬ್ಬ ಪುರುಷ ಇದ್ದಾನಲ್ಲ, ಈ ಮಹಿಳೆ ಸೆಕೆಂಡ್ ಮ್ಯಾರೇಜ್ ಆಗಿರ್ತಾನೆ, ಆತ ತೀರ್ಕೊಳ್ಬೇಕು, ಮರಣ ಹೊಂದಬೇಕು. ಹಾಗಾದಾಗ ಮಾತ್ರ ಈ ಮಹಿಳೆ ತನ್ನ ಮೊದಲನೇ ಪುರುಷನೊಂದಿಗೆ ಮತ್ತೆ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ. ಈ ಸಂಪ್ರದಾಯಕ್ಕೆ ನಿಖಾ ಹಲಾಲ ಅಂತ ಕರೀತಾರೆ. ಈ ನಿಖಾ ಹಲಾಲವನ್ನ ಯಾಕೆ ಮಾಡ್ತಾರೆ? ವಿಚ್ಛೇದನ ಅನ್ನುವಂಥದ್ದು ಅಂದ್ರೆ ಡಿವೋರ್ಸ್ ಅನ್ನುವಂಥದ್ದು ಒಂದು ಆಟದ ವಸ್ತು ಆಗಬಾರ್ದು. ಪತಿ ತನ್ನ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಅಂದ್ರೆ ಅವಸರದಲ್ಲಿ ವಿಚ್ಛೇದನವನ್ನ ನೀಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಈ ನಿಖಾ ಹಲಾಲವನ್ನ ಮಾಡ್ತಾರಂತೆ. ಒಂದು ಸಲ ಡಿವೋರ್ಸ್ ಕೊಟ್ಟಾದ್ಮೇಲೆ ಮತ್ತೆ ಒಂದಾಗೋದು ಅಷ್ಟೊಂದು ಸುಲಭದ ಮಾತಲ್ಲ ಅನ್ನೋದು ಇವರಿಗೆ ಅರ್ಥ ಆಗಬೇಕು ಅಂತ ಹೇಳೋದಕ್ಕಾಗಿನೇ ಈ ನಿಖಾ ಹಲಾಲವನ್ನ ಇವರು ಮಾಡ್ತಾರಂತೆ. ಯಾರು ಈ ನಿಖಾ ಹಲಾಲಾಗೆ ಒಳಗಾಗಬೇಕಾಗತ್ತೆ? ಯಾರಂದ್ರೆ, ಈಗ ಗಂಡ ಹೆಂಡತಿಗೆ ತಲಾಕ್ ಅಂತ 3 ಸಲ ತಲಾಕ್ ಹೇಳಿ ಡಿವೋರ್ಸ್ ಮಾಡ್ಕೊಂಡಿರ್ತಾನಲ್ವಾ, ಆತನ ಹೆಂಡತಿ ಇದ್ದಾಳಲ್ವಾ ಡಿವೋರ್ಸ್ ಪಡ್ಕೊಂಡವಳು, ಆಕೆಗೆ ತನ್ನ ಗಂಡನ ಜೊತೆ ನಾನು ಜೀವನ ಕಳಿಬೇಕು, ನನ್ನ ಗಂಡನ ಜೊತೆನೇ ನಾನು ಜೀವಿಸ್ಬೇಕು ಅಂತ ಯಾವ ಮಹಿಳೆ ಅಂದುಕೊಳ್ತಾಳೋ ಆ ಮಹಿಳೆ ಈ ಪ್ರಕ್ರಿಯೆಗೆ ಒಳಗಾಗಬೇಕಾಗತ್ತೆ. ಹಲಾಲ ಮಾಡ್ಕೊಳ್ಳೋದಕ್ಕೆ ಮಹಿಳೆ ಒಪ್ಪದೇ ಇದ್ರೆ ಯಾವ ಶಿಕ್ಷೆ ನೀಡ್ತಾರೆ ಅಂದ್ರೆ, ಡಿವೋರ್ಸ್ ಪಡೆದಂತಹ ಮಹಿಳೆ ಈ ಹಲಾಲ ಮಾಡ್ಕೊಳ್ಳೋದಕ್ಕೆ ಒಪ್ಪದೇ ಇದ್ರೆ ಮೊದಲನೇ ಪತಿ ಜೊತೆ ಮಾಡುವಂತಹ ಮದುವೆಯನ್ನ ಇಸ್ಲಾಂ ಧರ್ಮ ಒಪ್ಪೋದಿಲ್ಲ ಅಂತೆ. ಅದ್ರ ಜೊತೆಗೇನೆ ಆ ಸಂಬಂಧವನ್ನ ಅಂದ್ರೆ ಗಂಡನ ಜೊತೆಗಿನ ಸಂಬಂಧವನ್ನ ಅಕ್ರಮ ಸಂಬಂಧ ಅಂತ ಪರಿಗಣಿಸಲಾಗುತ್ತಂತೆ. ಇನ್ನು ಸಾಂಪ್ರದಾಯಿಕ ಮುಸ್ಲಿಂ ಸಮುದಾಯಗಳಲ್ಲಿ ಈ ನಿಯಮವನ್ನ ಪಾಲಿಸದೇ ಇದ್ರೆ ಅವರನ್ನ ಧಾರ್ಮಿಕವಾಗಿ ಮಾನ್ಯ ಮಾಡೋದಿಲ್ಲ. ಸೊ ಇಂಥ ಒಂದು ನೀಚ ಸಂಪ್ರದಾಯವನ್ನ ಇಸ್ಲಾಂ ಸಮುದಾಯದಲ್ಲಿ ಕೆಲವರು ಬಹಳ ನಿರ್ಲಜ್ಜತೆಯಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಸಂಪ್ರದಾಯದ ಬಗ್ಗೆ ಕೆಲವೊಂದಿಷ್ಟು ಲೆಫ್ಟ್ ಲಿಬರಲ್ಗಳು, ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಮಾತೇ ಆಡಲ್ಲ. ಸೊ ಇದ್ರ ಬಗ್ಗೆ, ಇಂಥ ಸೂಕ್ಷ್ಮ ವಿಚಾರಗಳ ಬಗ್ಗೆ ಭಾರತದಲ್ಲಿರುವಂತಹ ಕೆಲವೊಂದಿಷ್ಟು ಸೆಕ್ಯುಲರಿಸ್ಟ್ಗಳು ಯಾವಾಗ ಧ್ವನಿ ಎತ್ತುತ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ.